नमस्कारः महोदय। ओ नमस्ते महोदय, आगच्छतु। कुशलं वा महोदय? आं कुशलं महोदय, भवान्? अहं तु कुशलमस्ति महोदय। किञ्चित् पदार्थम् आवश्यकं महोदय। एवं वा? आम्। वदतु महोदय, ददामि। शर्करं, शर्करं वा? आम्, अस्तु। चाचूर्णं, चाचूर्णं वा? आम्, अस्तु, चाचूर्णं ददातु एकम्। मम पुत्रस्य नाम बसवराजे। कति पुत्राः सन्ति? मम कृते 4 पुत्राः सन्ति। ಪ್ರಸ್ತುತ ಆಧುನಿಕ ಯುಗದಲ್ಲೂ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನಂದೀಶ್ವರ ಗ್ರಾಮ ಸಂಸ್ಕೃತ ಶಿಕ್ಷಣದಲ್ಲಿ ಕ್ರಾಂತಿಯನ್ನು ಮಾಡಿದ್ದು ಇಡೀ ದೇಶವೇ ಇತ್ತ ತಿರುಗಿ ನೋಡುವಂತೆ ಮಾಡಿದೆ. ಹೌದು, ನಂದೀಶ್ವರ ಮಠದ ಪರಮಪೂಜ್ಯ ಸದ್ಗುರು ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲರಿಗೂ ಸಂಸ್ಕೃತ ಭಾಷೆಯನ್ನು ಕಲಿಸಿ ಪರಂಪರೆಯ ದೇವಲಿಪಿಯ ಉಳಿವಿಗೆ ಶ್ರೀಗಳು ಮುಂದಾಗಿದ್ದಾರೆ. ಶ್ರೀಗಳ ನಿರಂತರ ಶ್ರಮದ ಫಲವಾಗಿ ಇಂದು ಈ ಗ್ರಾಮದ ಬಹುತೇಕ ಜನರು ಸ್ವಚ್ಛ ಮತ್ತು ಸುಲಲಿತವಾಗಿ ಸಂಸ್ಕೃತ ಭಾಷೆ ಮಾತನಾಡುತ್ತಿದ್ದಾರೆ. मम गृहम् अस्ति पत्र आवश्यकं महोदय। धन्यवादः महोदय। अस्तु। इदानीम् अस्माकं शालायाः छात्राः 300 छात्राः सन्ति. ते सर्वे संस्कृते एव पाठं स्वीकुर्वन्ति, संस्कृते एव वदन्ति. अनन्तरं ग्रामे सर्वे ग्रामिकाः नार्यः अपि संस्कृतं वदन्ति एव. आहत्य 10,000 अत्र नन्देश्वरग्रामे संस्कृते एव व्यवहारं कुर्वन्ति इति वक्तुं सन्तोषः जातः. ನಂದೇಶ್ವರ ಗ್ರಾಮದಲ್ಲಿ ದುಂಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ 2015ರಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭಿಸಲಾಯಿತು. ಸದ್ಯ ನಂದೀಶ್ವರ ಮಠದಲ್ಲಿ 300 ವಿದ್ಯಾರ್ಥಿಗಳು ಸಂಸ್ಕೃತ ಅಧ್ಯಯನ ಮಾಡುತ್ತಿದ್ದಾರೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿಯ ಗ್ರಾಮಸ್ಥರು ಸಂಸ್ಕೃತ ಭಾಷೆಯಲ್ಲೇ ತಮ್ಮ ವ್ಯವಹಾರಗಳನ್ನು ಮಾಡುತ್ತಿದ್ದಾರೆ. ಇದರಿಂದ ಸಂಸ್ಕೃತ ಭಾಷೆ ಮಾತನಾಡುವ ಗ್ರಾಮ ಎಂದೇ ಖ್ಯಾತಿ ಪಡೆದಿದೆ. संस्कृत कार्यक्रम प्रचलन् अस्ति, आगच्छति वा भवती? अहमपि आगच्छामि. ಶಿಬಿರ ಸಮಯದಲ್ಲಿ 2 ರೀತಿಯಲ್ಲಿ ನಾವು ಮಾಡ್ತೇವೆ ಸರ್. ನಿರಂತರ ತರಗತಿ ಪ್ರಾರಂಭ ಮಾಡ್ತಕ್ಕಂಥ ಪಾಠಶಾಲೆಗಳಲ್ಲಿ ಒಂದು ರೀತಿ ಶಿಕ್ಷಣ ಕೊಡ್ತಾ ಬಂದಿದ್ದಾರೆ ನಮ್ಮ ಗುರುಗಳು. ಆಮೇಲೆ ಎರಡನೇದು ಏನಂದರೆ ಸಾಮಾನ್ಯ ಜನಕ್ಕೂ ಕೂಡ ಮುಟ್ಟಬೇಕು, ಇದು ಕಠಿಣ ಅಲ್ಲ, ಇದು ತಾಯಿ ಭಾಷೆ, ಸಂಸ್ಕೃತ ಭಾಷೆ ಎಲ್ಲರೂ ಕಲಿಬೋದು ಅಂತಕ್ಕಂಥದ್ದಕ್ಕೆ ತಾಯಂದರು ಮತ್ತು ಮನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೃಷಿಕರು ಕೂಡ ಸಂಸ್ಕೃತ ಭಾಷೆಯಲ್ಲಿ ಮಾತನಾಡ್ತಕ್ಕಂಥವ್ರು. कुशलं महोदय। भवन्तः कुशलं वा? महोदय, धनम् आवश्यकं महोदय। ಸಂಸ್ಕೃತ ಭಾಷೆಯು ಎಲ್ಲ ಭಾಷೆಗಳಿಗೆ ತಾಯಿ ಭಾಷೆಯಾಗಿದೆ. ಸಂಸ್ಕೃತ ಭಾಷೆ ಕಲಿತವರ ಮನೆ ಸುಸಂಸ್ಕೃತವಾಗುತ್ತದೆ. ಸಂಸ್ಕೃತವು ಅತ್ಯಂತ ಸರಳ ಭಾಷೆಯಾಗಿದೆ. ಚಿಕ್ಕವರಿಂದ ಹಿಡಿದು ವಯೋವೃದ್ಧರವರೆಗೆ ಯಾರು ಬೇಕಾದರೂ ಈ ಭಾಷೆಯನ್ನು ಸರಳವಾಗಿ ಕಲಿಯಬಹುದಾಗಿದೆ ಎನ್ನುತ್ತಾರೆ ಇಲ್ಲಿನ ಮಠಾಧೀಶರು. ಶಿಕ್ಷಕರು ಇಲ್ಲಿ ನಮ್ಮಲ್ಲಿ ಯಾರು ಕಲಿತಿದ್ದಾರೆ ಅವ್ರನ್ನ ಸ್ವೀಕಾರ ಮಾಡ್ತಕ್ಕಂಥದ್ದು. ಈಗಲೇ 18 ಜನ ಶಿಕ್ಷಕರಿದ್ದಾರೆ. ಎಲ್ಲ ಪ್ರಾರಂಭ ಇರ್ತಕ್ಕಂಥದ್ದು ಒಂದು 5 ಕಡೆ ಶಾಲೆಗಳ ಮಟ್ಟದ್ದು, ನಂದೇಶ್ವರ, ಆಮೇಲೆ ಮಧುರಖಂಡಿ, ಹೊನ್ನೂರು, ಕಡಪಟ್ಟಿ, ಆಮೇಲೆ ಸತಿಯಲ್ಲಿ 2 ಶಾಲೆಗಳಿವೆ, ಹಿಪ್ಪರಿಯಲ್ಲಿ, ಜಗದೋಳ ಶಾಲೆಯಲ್ಲಿ. ಒಟ್ಟಿನಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಸರ್ವರಿಗೂ ಸಂಸ್ಕೃತ ಭಾಷೆ ಕಲಿಸಲು ಸತತ ಪ್ರಯತ್ನ ಪಡುತ್ತಿದ್ದು ಇಂತಹ ಮಠಗಳನ್ನು ಸರ್ಕಾರ ಗುರುತಿಸಿ ಅವುಗಳ ಅಭಿವೃದ್ಧಿಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂಬುದು ಜನರ ಮಾತಾಗಿದೆ. ETV ಭಾರತ, ಚಿಕ್ಕೋಡಿ.